ಹಲೋ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಉಡುಪಿ ಎರಡು ಅದ್ಭುತವಾದ ಹಿಡನ್ ಜೆಮ್ಸ್ನ ನೋಡೋಣ. ಮೊದಲನೇದು ಉಡುಪಿಯಿಂದ 7 ಕಿಲೋಮೀಟ್ರ್ ಹಾಗೂ ಮಣಿಪಾಲದಿಂದ ಜಸ್ಟ್ 3 ಕಿಲೋಮೀಟ್ರ್ ದೂರ ಇರುವ ಕೊಡಂಗೆ ಶ್ರೀ ವಿಷ್ಣುಮೂರ್ತಿ ಟೆಂಪಲ್. ಈ ಟೆಂಪಲ್ನ ಒಳಗಡೆ ಹೋಗ್ತಾ ಇರುವಾಗೆ ಒಂದು ಅದ್ಭುತವಾದ ಡಿವೈನ್ ಫೀಲ್ನ ಅನುಭವ ಆಗುತ್ತೆ. ಹಾಗೂ ಇದು ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಒಂದು ಪೀಸ್ಫುಲ್ ವೈಬ್ ಕ್ರಿಯೇಟ್ ಆಗುತ್ತೆ. ಭಕ್ತಿ ಮತ್ತು ಒಂದು ನೇಚರ್ಗೆ ಹತ್ತಿರವಾದಂಥ ಪ್ಲೇಸ್ನ ಹುಡುಕ್ತಾ ಇದ್ರೆ ಈ ಪ್ಲೇಸ್ ಪರ್ಫೆಕ್ಟ್ ಸ್ಪಾಟ್. ಹಾಗೆ ಮುಂದೆ ನಾವು ಒಂದು ಸ್ಪೆಷಲ್ ಆಗಿರುವಂಥ ಬೀಚ್ ಕಡೆ ಬಂದ್ವಿ. ಈ ಸಮುದ್ರ ಹೇಗೆ ಹುಟ್ಟಿತು ಅಂತ ನೋಡೋದಾದ್ರೆ, ಹಿಂದೂ ಪುರಾಣಗಳ ಪ್ರಕಾರ ಮನುವಿನ ಮಗ ರಾಜಪ್ರಿಯವ್ರತನು ಎಳೆದ ಚಕ್ರದಿಂದ ಸಾಗರ ಹುಟ್ಟಿದೆ ಅಂತ ಹೇಳ್ತಾರೆ. ಸೈನ್ಸ್ ಪ್ರಕಾರ ಕಾಲ ಕಳೆದಂತೆ ಭೂಮಿಯ ಮೇಲಿನ ವಾತಾವರಣ ತಂಪಾಗುತ್ತಾ ಶತಕೋಟಿ ವರ್ಷಗಳ ಕಾಲ ತಗೊಂಡು ಸಮುದ್ರ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಸೊ ಇದಾಗಿತ್ತು ಫಾಸ್ಟ್. ನಾವು ಫಾಸ್ಟ್ನ ಬದಿಗಿಟ್ಬಿಟ್ಟು ಈ ಬೀಚ್ ಯಾಕೆ ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಸ್ವರ್ಣ ನದಿ ಅರೇಬಿಯನ್ ಸಿ ಜೊತೆ ಮರ್ಜ್ ಆಗೋದನ್ನು ನಾವು ನೋಡ್ಬೋದು. ಈ ಸ್ವರ್ಣ ನದಿ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟಿ ಉಡುಪಿಯ ಪೆರಡೂರು, ಹಿರಿಯಡ್ಕ, ಪರ್ಕಳ, ಮಣಿಪಾಲ ಸೇರಿದಂತೆ ಹಲವಾರು ಪ್ಲೇಸ್ಗಳಲ್ಲಿ ಹರಿದು ಕೋಡಿಬೆಂಗ್ರೆ ಎನ್ನುವ ಈ ಪ್ಲೇಸಲ್ಲಿ ಅರೇಬಿಯನ್ ಸಿಯನ್ನು ಸೇರ್ತದೆ. ಈ ಸ್ಥಳದಲ್ಲಿ ನನಗೆ ತುಂಬ ಇಷ್ಟವಾದದ್ದೇನು ಅಂದರೆ, ನದಿಯ ನಿಧಾನವಾದಂಥ ಅಲೆಗಳು ಸಮುದ್ರದ ದೈತ್ಯ ಅಲೆಗಳ ಜೊತೆ ಸೇರುವುದನ್ನು ನಾವು ಕ್ಲಿಯರ್ ಆಗಿ ನೋಡ್ಬೋದು. ಇಲ್ಲಿ ಸಮುದ್ರದ ಕಡೆಯಿಂದ ನದಿ ಕಡೆಗೆ ನೋಡಿದರೆ ಅಲೆಗಳ ಅಬ್ಬರ ಕಮ್ಮಿ ಆಗುವುದನ್ನು ಕ್ಲಿಯರ್ ಆಗಿ ನೋಡ್ಬೋದು ನಾವಿಲ್ಲಿ. ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರುವಾಗ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ನಾನು ಒಂದು ಫಿಶ್ ಮೀಲ್ಸ್ನ ಹುಡುಕಾಟದಲ್ಲಿದ್ದೆ. ಅವಾಗ ನನಗೆ ಸಿಕ್ಕಿದ್ದು ಉಡುಪಿ ಫಿಶ್ ಲ್ಯಾಂಡ್ ಎನ್ನುವ ಈ ಹೋಟೆಲ್. ಇದು ಸಂತೆಕಟ್ಟೆಯ ಏಕ್ತಾ ಹೈಟ್ಸ್ ಎನ್ನುವ ಒಂದು ಕಾಂಪ್ಲೆಕ್ಸ್ನ ಗ್ರೌಂಡ್ ಫ್ಲೋರ್ನಲ್ಲಿ ಲೊಕೇಟ್ ಆಗಿದೆ. ನಾನೊಂದು ಬಂಗುಡೆ ಫಿಶ್ ಮೀಲ್ಸ್ನ ತೊಗೊಂಡೆ. ಇದು ನನಗೆ 120 ರೂಪೀಸ್ ಕಾಸ್ಟ್ ಆಯಿತು. ಆ್ಯಕ್ಚುಲಿ ನನಗೆ ಇದು ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. So that's it for the day. Please like, share, subscribe and comment for more videos.